ಅಮೆರಿಕ ಇರಾನ್ ಸಂಧಾನಕ್ಕೆ ಮುಂದಾಗಿದ್ದ ಪಾಕ್ಗೆ ಈಗ ಭಾರಿ ಹೊಡೆತ ಬಿದ್ದಿದೆ. ಶಹಬಾಜ್ ಶರೀಫ್ಗೆ ಭಾರಿ ಹಿನ್ನಡೆ ಅಂತ ಹೇಳ್ಬೋದು. ಇದು ನೋಡಿ, ಬ್ರೋಕರ್ ಕೆಲಸ ಮಾಡಕ್ಕೆ ಹೋಗಿದ್ದು ಪಾಕಿಸ್ತಾನ. ಕೆಲವೊಬ್ರು ಹೇಳ್ತಿದ್ರು ವೇಟರ್ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಭಾರಿ ಮುಖಭಂಗ ಇದು. 21 ಗಂಟೆ ಮಾತುಕತೆ ನಡೆದರೂ ಕೂಡ ಒಮ್ಮತ ಮೂಡಿಲ್ಲ. ಖಂಡಿತ ಪಾಕಿಸ್ತಾನಕ್ಕೆ ಮುಖಭಂಗ ರೀ ಇದು. ಹೇಳ್ತಾ ಇದ್ರು ಭಾರತ ಯಾಕೆ ಮಧ್ಯಪ್ರವೇಶ ಮಾಡಲಿಲ್ಲ, ಮಾಡ್ಬೋದಾಗಿತ್ತಲ್ಲ ಅಂತ. ನೋಡಿ, ನಾವು ಪಾಕಿಸ್ತಾನದ ಪರಿಸ್ಥಿತಿ ನಮಗೆ ಬರ್ತಿತ್ತು, ನಾವು ಹೋಗದೇ ಇದ್ದಿದ್ದು ಒಳ್ಳೇದಾಯ್ತು ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ. ನೋಡಿ, ಶಹಬಾಜ್ ಶರೀಫು ದೊಡ್ಡದಾಗಿ ಬಂದುಬಿಡಿ, ಎಲ್ಲ ವೇದಿಕೆ ಇಸ್ಲಾಮಾಬಾದ್ನಲ್ಲಿ ರೆಡಿಯಾಗಿದೆ, ನಾವು ಶಾಂತಿ ಮಾತುಕತೆ ಮಾಡ್ತೀವಿ, ಶಾಂತಿ ದೂತ ಅಂಥೇಳಿ ಅವರಷ್ಟಕ್ಕೆ ಅವರೇ ಬೆನ್ನು ತಟ್ಕೊಂಡು ಕರೆಸಿದ್ರು. ಏನಾಯಿತು? ಏನೂ ಆಗಲಿಲ್ಲ. ಅಲ್ಲಿ ಅಮೆರಿಕ ಷರತ್ತು ನೋಡಿ ಹೆಂಗಿದ್ದಾವೆ. ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಇರಾನ್ ನ್ಯೂಕ್ಲಿಯರ್ ಬಾಂಬ್ ತಯಾರಿಸಬಾರ್ದು. ನೋಡಿ, ಇದಕ್ಕೂ ಕೂಡ ಇರಾನ್ ಒಪ್ಕೊಳ್ತಾ ಇಲ್ಲ. ನ್ಯೂಕ್ಲಿಯರನ್ನು ನಾವು ತಯಾರಿಸಿವಿ ಅಂತ ಅವ್ರ ವಾದ. ಅಮೆರಿಕ ಅದಕ್ಕೆ ಬಿಡ್ತಾ ಇಲ್ಲ. ಇರಾನ್ ಯಾವುದೇ ಷರತ್ತುಗಳನ್ನು ಹಾಕದೆ ಕೂಡಲೇ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳುವಂಥ ಜಾಯಮಾನ ಇರಾನ್ ಅವ್ರದ್ದಲ್ಲ. ಅಮೆರಿಕದ ಈ ಕಂಡೀಷನ್ಗಳಿಗೆ ತಲೆಬಾಗ್ತಾ ಇಲ್ಲ ಇರಾನ್ ಅವರು. ಹಾಗಾಗಿ ಯುದ್ಧ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಂತಿರಬಹುದು, ಮತ್ತೆ ಮುಂದುವರಿಯುತ್ತೆ. ಅದು ಭೀಕರತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಅಮೆರಿಕ ಯುದ್ಧ ನೌಕೆಗಳನ್ನು ಆಲ್ರೆಡಿ ಹೊರ್ಮುಜ್ ಹತ್ರ ಅಂದರೆ ತಂದ ಸಮೀಪ ಬರ್ತಾ ಇದ್ದಾರಂತೆ. ಅವರ ಭೂಸೇನೆ ಪಡೆ ಇದೆ ಅಲ್ವಾ, ಸೈನಿಕರು ಜಮಾವಣೆಗೊಳ್ತಾ ಇದ್ದಾರಂತೆ. ಹಾಗಾಗಿ ಯಾವಾಗ ಬೇಕಾದರೂ ಕೂಡ ದೊಡ್ಡ ದಾಳಿ ಆಗುವಂಥ ಸಾಧ್ಯತೆ ಇದೆ. ನೋಡಿ, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಮುಖಭಂಗ ಇದು. ಯಾಕಂತ ಹೇಳಿದ್ರೆ ಅಮೇರಿಕದ ಮುಂದೆ ಇವರು ನಾವು ಸಾಚನ್ನು ತೋರಿಸ್ಬೇಕಾಗಿತ್ತು. ಜಗತ್ತಿನ ಮುಂದೆ ಪಾಕಿಸ್ತಾನ ಇದೆಯಪ್ಪ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಶಾಂತಿ ಬಯಸ್ತಾ ಇದ್ದೀವಿ, ನಾವೇ ಕಾರಣೀಕರ್ತರು. ಈಗ ಟ್ರಂಪ್ ಹೇಳ್ಕೊಂಡು ಓಡಾಡ್ತಾರಲ್ವ, ಪಾಕಿಸ್ತಾನ ಇಂಡಿಯಾ ಯುದ್ಧ ನಿಲ್ಲಿಸಿದ್ದು ನಾವೇ ಅಂತ. ಹಾಗೆ ಇವರು ಹೇಳ್ಕೊಂಡು ಓಡಾಡಲಿಕ್ಕೆ ಎಲ್ಲೋ ನೊಬೆಲ್ ಶಾಂತಿ ಬರುತ್ತೆ ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಆದರೆ ನೋಡಿ, ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಪಾಕಿಸ್ತಾನನೋ ಅಥವಾ ಬೇರೆ ದೇಶನೋ ಅಲ್ಲಿ ಮೀಡಿಯೇಟರ್ ಕೆಲಸ ಮಾಡಲಿ, ಶಾಂತಿ ಬೇಕು, ಎಲ್ಲರೂ ಬಯಸ್ತಾ ಇದ್ರು ಶಾಂತಿ. ಆದರೆ ಇಲ್ಲಿ ಶಹಬಾಜ್ ಶರೀಫ್ ಅವರನ್ನ ಮಾತನ್ನು ಕೂಡ ಅಮೇರಿಕ ತಲೆಗೆ ಹಾಕ್ಕೊಂಡಿಲ್ಲ. ನೋಡಿ, ಇರಾನ್ ಅವ್ರಿಗೆ ಇಷ್ಟನೇ ಇರಲಿಲ್ಲ ಇದು ಪಾಕಿಸ್ತಾನ ವಹಿಸ್ಕೊಂಡಿದ್ದು. ಚೀನಾ ಏನೋ ಹೋಗಿ ಅಂತ ಹೇಳಿದರು, ಅದಕ್ಕೆ ಬಂದರು ಅವರು. ಇರಾನ್ನವರು ಪಾಕಿಸ್ತಾನಕ್ಕಿಂತ ನಮ್ಮ ಜೊತೆಗೆ ಭಾಳ ಚೆನ್ನಾಗಿದ್ದಾರೆ, ಅಂದರೆ ಭಾರತ ಜೊತೆಗೆ. ಆದರೆ ಭಾರತ ಮಧ್ಯಪ್ರವೇಶ ಮಾಡಲಿಲ್ಲ, ನ್ಯೂಟ್ರಲ್ ಆಗಿತ್ತು, ಅದು ಒಳ್ಳೆಯದಾಯಿತು.